ಅಮೆರಿಕದಲ್ಲಿ ಭಾರತೀಯ H1B ಟೆಕ್ಕಿಗೆ ಕಿರುಕುಳ. ಬರೋಬ್ಬರಿ 94 ಲಕ್ಷ ರೂಪಾಯಿ ನೀಡುವಂತೆ ಡಿಮ್ಯಾಂಡ್. ಎಸ್ ವೀಕ್ಷಕರೇ, H1B ವೀಸಾ ಪ್ರಕ್ರಿಯೆಯಿಂದ ಭಾರತೀಯ ಟೆಕ್ಕಿಗಳಿಗೆ ಅಮೆರಿಕದ ಕನಸು ನುಚ್ಚು ನೂರಾಗಿದೆ. ದಿನಕ್ಕೊಂದು ರೂಲ್ಸ್ನಿಂದ ಅನಿವಾಸಿ ಭಾರತೀಯರು ಕಂಗಾಲಾಗಿದ್ದಾರೆ. ಅಮೆರಿಕದ ಕನಸು ಈಗ ಕಬ್ಬಿಣದ ಕಡಲೆಯಾಗಿದೆ. ಅಮೆರಿಕಕ್ಕೆ ಹೋಗಬೇಕು ಅಂದರೆ ವೀಸಾಗಾಗಿ ಲಕ್ಷ ಹಣವನ್ನು ಸುರಿಬೇಕಾಗಿದೆ. ಇದನ್ನೇ ಬಂಡವಾಳವಾಗಿ ಇಟ್ಟುಕೊಂಡು ಅಮೆರಿಕ ಈಗ ಭಾರತೀಯ ಟೆಕ್ಕಿಗಳಿಗೆ ಕಿರುಕುಳವನ್ನು ಕೊಡ್ತಾ ಇದೆ ಅಂತ ಆರೋಪಿಸಲಾಗಿದೆ. ಎಸ್, ಅಮೆರಿಕದ ಕನಸು ಹೊತ್ತು ಹೋದಂತಹ ಭಾರತೀಯ ಯುವಕನೊಬ್ಬ ಅಲ್ಲಿನ ಉದ್ಯೋಗದಾತರಿಂದಲೇ ಸುಲಿಗೆ ಮತ್ತು ಬೆದರಿಕೆಗೆ ಒಳಗಾಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ತನ್ನ ಉದ್ಯೋಗವನ್ನು ಉಳಿಸಿಕೊಳ್ಳಲು ಮತ್ತು ವೀಸಾ ಸ್ಟೇಟಸ್ ಕಾಪಾಡಿಕೊಳ್ಳಲು ಸುಮಾರು 94 ಲಕ್ಷ ರೂಪಾಯಿ ನೀಡುವಂತೆ ತನ್ನ ಮಾಲೀಕ ಒತ್ತಡವನ್ನು ಹೇರ್ತಾ ಇದ್ದಾನೆ ಅಂತ ಆರೋಪಿಸಿ ಭಾರತೀಯ ಮೂಲದ H1B ಉದ್ಯೋಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಷ್ಟಕ್ಕೂ ಏನಿದು ಕಿರುಕುಳ? ಭಾರತೀಯ ಮೂಲದ ಟೆಕ್ಕಿ ಕೋರ್ಟ್ ಮೆಟ್ಟಿಲೇರಿದ್ದು ಯಾಕೆ? ಅಮೆರಿಕದ IT ಲೋಕದಲ್ಲಿ ನಡೀತಾ ಇರುವಂತಹ ಆ ಬೆಂಚ್ ಪಾಲಿಟಿಕ್ಸ್ ಎಂತಹದ್ದು? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸರ್ಬಾ. ಏನಿದು ಬೆಂಚ್ ಪಾಲಿಟಿಕ್ಸ್? ಕೋರ್ಟ್ ಮೊರೆ ಹೋದ ಭಾರತೀಯ. ಎಸ್ ವೀಕ್ಷಕರೇ, ಈ ಘಟನೆ ಏನು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಿಷಿಕೇಶ್ ರಾಜ್ ಮೀಸಲ ಎನ್ನುವಂತಹ ಯುವಕ ದೊಡ್ಡ ಕನಸನ್ನು ಹೊತ್ತು ಸ್ಟೂಡೆಂಟ್ ವೀಸಾದ ಮೇಲೆ ಅಮೆರಿಕಕ್ಕೆ ಹೋಗಿದ್ದ. 2023ರಲ್ಲಿ ತನ್ನ ಮಾಸ್ಟರ್ಸ್ ಪದವಿಯನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ ರಿಷಿಕೇಶ್ ನಂತರ H1B ವೀಸಾ ಸ್ಪಾನ್ಸರ್ ಮಾಡುವ ಕಂಪನಿಯೊಂದನ್ನು ಹುಡುಕ್ತಾ ಇದ್ದ. ಆಗಲೇ ಈತನಿಗೆ ಪರಿಚಯವಾಗಿದ್ದೆ ಸಾಯಿ ಜಿತೇಂದರ್ ಕಲಗ್ರಾ ಎನ್ನುವಂತಹ ಉದ್ಯಮಿ. ಇವರು ಟೆಕ್ಸಸ್ ಮೂಲದ ಕಂಪನಿಯೊಂದರ ಮಾಲೀಕರು. ಇವನು ಕೂಡ ಭಾರತೀಯನೇ, ನಮಗೆ ಸಹಾಯ ಮಾಡ್ತಾನೆ ಅಂತ ನಂಬಿದಂತಹ ರಿಷಿಕೇಶ್ ಆತನ ಕಂಪನಿಗೆ ಸೇರಿಕೊಳ್ತಾನೆ. ಜಿತೇಂದರ್ ನೇತೃತ್ವದ ಕಂಪನಿಗೆ ಸೇರಿದ ತಕ್ಷಣವೇ ರಿಷಿಕೇಶ್ಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಕಂಪನಿ ಈತನನ್ನು ಬೆಂಚ್ ಮೇಲೆ ಕೂರಿಸ್ತು. IT ಉದ್ಯಮದಲ್ಲಿ ಬೆಂಚ್ ಅಂದರೆ ಏನು ಗೊತ್ತಾ? ನೀವು ಕಂಪನಿಯ ಉದ್ಯೋಗಿಯಾಗಿರ್ತೀರಿ ನಿಜ, ಆದರೆ ಕಂಪನಿ ನಿಮ್ಮನ್ನು ಯಾವುದೇ ಪ್ರಾಜೆಕ್ಟ್ಗೆ ನಿಯೋಜನೆ ಮಾಡಲ್ಲ, ಅಂದರೆ ನಿಮಗೆ ಕೆಲಸ ಇರಲ್ಲ. ಆದರೆ H1B ವೀಸಾ ರೂಲ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಇಲ್ಲದಿದ್ದರೆ ಆತ ಅಮೆರಿಕದಲ್ಲಿ ಇರೋ ಹಾಗಿಲ್ಲ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಮಾಲೀಕ ಜಿತೇಂದರ್ ರಿಷಿಕೇಶ್ಗೆ ಬೆದರಿಕೆಯನ್ನು ಹಾಕಲು ಶುರು ಮಾಡ್ತಾನೆ. ನೀನು ಅಮೆರಿಕದಲ್ಲಿ ಇರಬೇಕಾದ್ರೆ ಮತ್ತು ನಿನ್ನ ವೀಸಾ ಸೇಫ್ ಆಗಿರಬೇಕಾದ್ರೆ ನೀನು ನನಗೆ ಸುಮಾರು $1 ಲಕ್ಷ ಅಂದರೆ 94 ಲಕ್ಷ ರೂಪಾಯಿ ಹಣವನ್ನು ಕಮಿಷನ್ ರೂಪದಲ್ಲಿ ನೀಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾನೆ ಅನ್ನೋದು ಈಗ ಕೋರ್ಟ್ನಲ್ಲಿರುವಂತಹ ಆರೋಪ. ಪೊಲೀಸರಿಗೆ ಹೇಳಿದರೆ ಹುಷಾರ್ ಎಂದ ಮಾಲೀಕ. ರಿಷಿಕೇಶ್ ತಂದೆಗೂ ಜೀವ ಬೆದರಿಕೆ. ವೀಕ್ಷಕರೇ, ಈ ಶೋಷಣೆ ಇಲ್ಲಿಗೆ ನಿಲ್ಲಲಿಲ್ಲ. ರಿಷಿಕೇಶ್ ಯಾವಾಗ ನನ್ನ ಹತ್ತಿರ ಅಷ್ಟೊಂದು ಹಣ ಇಲ್ಲ, ಇದು ಅನ್ಯಾಯ ಅಂತ ಪ್ರಶ್ನೆ ಮಾಡಿದ್ರು, ಆವಾಗ ಮಾಲೀಕ ಜಿತೇಂದರ್ ಅಸಲಿ ರೌದ್ರಾವತಾರವನ್ನು ತೋರಿಸ್ತಾನೆ. ನೀನು ಏನಾದರೂ ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಅಮೆರಿಕದ ಇಮಿಗ್ರೇಷನ್ ಇಲಾಖೆ ಅಂದರೆ ICE ಅಧಿಕಾರಿಗಳಿಗೆ ಹಿಡಿದು ಕೊಡ್ತೀನಿ, ನಿನ್ನನ್ನು ಗಡೀಪಾರು ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಅಷ್ಟೇ ಅಲ್ಲ ವೀಕ್ಷಕರೇ, ರಿಷಿಕೇಶ್ಗೆ ಭಾರಿ ಆಘಾತ ನೀಡೋಕೆ ಆತ ಭಾರತದಲ್ಲಿರುವಂತಹ ರಿಷಿಕೇಶ್ ತಂದೆಗೂ ಕೂಡ ಬೆದರಿಕೆ ಹಾಕಿದ್ದಾನೆ ಅನ್ನೋ ಸ್ಫೋಟಕ ಅಂಶ ಈಗ ದೂರಿನಲ್ಲಿ ಉಲ್ಲೇಖವಾಗಿದೆ. ತನ್ನ ವೀಸಾ ಸ್ಟೇಟಸ್ ಉಳಿಸಿಕೊಳ್ಳೋಕೆ ಮತ್ತು ಜೈಲಿಗೆ ಹೋಗೋದನ್ನು ತಪ್ಪಿಸೋಕೆ ರಿಷಿಕೇಶ್ ಅನಿವಾರ್ಯವಾಗಿ ಬರೋಬ್ಬರಿ $8,800 ಹಣವನ್ನು ಅಂದರೆ ಸುಮಾರು 7.5 ಲಕ್ಷ ರೂಪಾಯಿಗಳನ್ನು ನಗದು ರೂಪದಲ್ಲಿ ಮಾಲೀಕನಿಗೆ ಪಾವತಿ ಮಾಡಿದ್ದಾನೆ. ಟೆಕ್ಸಸ್ ಕೋರ್ಟ್ ಮೊರೆ ಹೋದ ಯುವಕ. ಸಂಬಳದ ಸ್ಲಿಪ್ ಕೊಡದೆ ಓನರ್ ಅವಾಜ್. ವೀಕ್ಷಕರೇ, ಅಮೆರಿಕದಲ್ಲಿ H1B ಉದ್ಯೋಗಿಗಳಿಗೆ ಪೇ ಸ್ಟಬ್ ಅಂದರೆ ಸಂಬಳದ ಸ್ಲಿಪ್ಗಳು ಅತ್ಯಂತ ಮುಖ್ಯ. ಯಾಕಂದರೆ ನೀವು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗಬೇಕಾದ್ರೆ ಅಥವಾ ವೀಸಾ ರಿನಿವಲ್ ಮಾಡಬೇಕಾದ್ರೆ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಇದೇ ಅಸಲಿ ಸಾಕ್ಷಿ. ಕಲಗ್ರಾ ಈ ದಾಖಲೆಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದ. ಅಂದರೆ ಆ ಮಾಲೀಕ, ನೀನು ನನಗೆ ಹಣ ಕೊಡದಿದ್ದರೆ ನಿನ್ನ ಸಂಬಳದ ದಾಖಲೆಗಳನ್ನು ನಾನು ರಿಲೀಸ್ ಮಾಡಲ್ಲ ಅಂತ ಹಠಕ್ಕೆ ಬಿದ್ದಿದ್ದ. ಇದನ್ನು ಕಾನೂನಿನ ಭಾಷೆಯಲ್ಲಿ ದಾಖಲೆಗಳ ಗುಲಾಮಗಿರಿ ಅಂತಾನೂ ಕೂಡ ಕರೆಯಲಾಗುತ್ತೆ. ರಿಷಿಕೇಶ್ ಈಗ ಬನಿಯಾಸ್ ಲಾ ಎನ್ನುವ ಪ್ರಖ್ಯಾತ ಇಮಿಗ್ರೇಷನ್ ಕಾನೂನು ಸಂಸ್ಥೆಯ ಮೂಲಕ ಟೆಕ್ಸಸ್ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದಾನೆ. ಆತನ ವಾದದ ಪ್ರಕಾರ ಕಂಪನಿಯು ಆತನಿಗೆ ಬರೋಬ್ಬರಿ $97,248 ಹಣವನ್ನು ಅಂದರೆ ಬಾಕಿ ಇರುವಂತಹ ಸಂಬಳ ಮತ್ತು ಬಲವಂತವಾಗಿ ಪಡೆದುಕೊಂಡಿರುವಂತಹ ಹಣವನ್ನು ವಾಪಸ್ ನೀಡಬೇಕು ಅಂತ ಆಗ್ರಹಿಸಿದ್ದಾನೆ. ಅಮೆರಿಕದಲ್ಲಿ ಭಾರತೀಯರಿಗೆ ಸಂಕಷ್ಟ. H1B ವೀಸಾ ಭಾರತೀಯರ ಪಾಲಿಗೆ ನರಕ.
ವೀಕ್ಷಕರೇ, ಶೋಷಣೆ ಮಾಡ್ತಾ ಇರುವಂತಹ ಮಾಲೀಕನು ಭಾರತೀಯ ಮೂಲದ ಮನೆ. ಆತ ಶೋಷಣೆಗೆ ಒಳಗಾಗಿರುವಂತಹ ಯುವಕನು ಕೂಡ ಭಾರತೀಯನೇ. ಅಮೆರಿಕದ ಇಮಿಗ್ರೇಷನ್ ಇಲಾಖೆಯ 2024ರ ಅಂಕಿ ಅಂಶಗಳ ಪ್ರಕಾರ ಅಮೆರಿಕ ನೀಡುವಂತಹ ಒಟ್ಟು H1B ವೀಸಾಗಳಲ್ಲಿ ಬರೋಬ್ಬರಿ 71% ನಮ್ಮ ಭಾರತೀಯರಿಗೆ ಸಿಗುತ್ತೆ. ಅಂದರೆ ಅಮೆರಿಕದ IT ಕ್ಷೇತ್ರ ನಿಂತಿರೋದೇ ನಮ್ಮವರ ಮೇಲೆ. ಆದರೆ ಇದೇ ಅಸಹಾಯಕತೆಯನ್ನು ಬಳಸಿಕೊಂಡು ಅಲ್ಲಿನ ಕೆಲವು ದೇಶಿ ಕಂಪನಿಗಳು ನಮ್ಮ ಯುವಕರನ್ನು ಅಕ್ಷರಶಃ ಲೂಟಿ ಮಾಡ್ತಿವೆ. ರಿಷಿಕೇಶ್ ಅವರ ಈ ಕೇಸ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟುಹಾಕಿದೆ. ಲೇಬರ್ ಟ್ರಾಫಿಕಿಂಗ್ ಅಂದರೆ ಕಾರ್ಮಿಕರ ಕಳ್ಳಸಾಕಣೆ ಮತ್ತು ಫೋರ್ಸ್ಡ್ ಲೇಬರ್ ಅಂದರೆ ಬಲವಂತದ ದುಡಿಮೆಯ ಅಡಿಯಲ್ಲಿ ಈ ಕೇಸನ್ನು ದಾಖಲಿಸಲಾಗಿದೆ. ನೋಡೋಣ ಮುಂದೆ ಇವರಿಗೆ ನ್ಯಾಯ ಸಿಗುತ್ತಾ ಅಂತ. ಕಾರ್ಮಿಕ ಕಳ್ಳಸಾಗಣೆ ಮಾಡ್ತಿತ್ತ ಈ ಸಂಸ್ಥೆ. ಇನ್ನು ಮೀಸಲಾ ಅವರ ದೂರಿನಲ್ಲಿ ಅಂದರೆ ರಿಷಿಕೇಶ್ ಅವರ ದೂರಿನಲ್ಲಿ ಈ ಸಂಸ್ಥೆಯು ಕಾರ್ಮಿಕ ಕಳ್ಳಸಾಗಣೆ, ಬಲವಂತದ ಕಾರ್ಮಿಕ ಮತ್ತು ದಾಖಲೆಗಳ ಗುಲಾಮಗಿರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ವಲಸೆ ಸ್ಥಿತಿಗೆ ಸಂಬಂಧಿಸಿದ ಬೆದರಿಕೆಗಳ ಮೂಲಕ ಒತ್ತಡವನ್ನು ಹೇರ್ತಾ ಇದೆ. ಇನ್ನು ಸಂಸ್ಥೆಯು ಈವರೆಗೂ ಮೀಸಲಾ ಅವರಿಗೆ ಕನಿಷ್ಠ $97,248 ಪಾವತಿಸಿದ ವೇತನ ಮತ್ತು ಬಲವಂತದ ಪಾವತಿಗಳನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಆದಾಗ್ಯೂ ಈ ಕುರಿತ ವಿಚಾರಣೆ ಇನ್ನೂ ನ್ಯಾಯಾಲಯದಲ್ಲಿ ಇದ್ದು ಇದು ಸಾಬೀತಾಗಬೇಕಾಗಿದೆ. ಅಮೆರಿಕದಲ್ಲಿ H1B ವೀಸಾ ದುರುಪಯೋಗ ಸಂಬಂಧಿಸಿದಂತೆ ಹಲವು ವಿಚಾರಗಳಲ್ಲಿ ಈ ವೀಸಾ ಕಾರ್ಯಕ್ರಮದ ಕುರಿತು ಭಾರಿ ಚರ್ಚೆಗಳು ಹಾಗೂ ವಿರೋಧಗಳು ಕೂಡ ಕೇಳಿ ಬರ್ತಾ ಇರುವಂತಹ ನಡುವೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. H1B ವೀಸಾ ಕಾರ್ಯಕ್ರಮವನ್ನು ವಿದೇಶಿ ವೃತ್ತಿಪರರನ್ನು ನೇಮಿಸಿಕೊಳ್ಳಲು ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಹಣಕಾಸು ಕಂಪನಿಗಳು ಈ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಬಳಸುತ್ತಿವೆ. ಅದರಲ್ಲೂ 71% ಭಾರತೀಯ ಉದ್ಯೋಗಿಗಳು ಈ ಕಾರ್ಯಕ್ರಮದ ಅಡಿಯಲ್ಲಿ ವೀಸಾವನ್ನು ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಹೀಗಿರುವಾಗ ಇಂತಹ ಪ್ರಕರಣಗಳು ಅಮೆರಿಕದಲ್ಲಿನ ಭಾರತೀಯ ಉದ್ಯೋಗಿಗಳ ಮೇಲಿನ ದೌರ್ಜನ್ಯದ ಕುರಿತು ಆತಂಕ ಹೆಚ್ಚಿಸುವಂತಿದೆ. ಟೆಕ್ಸಸ್ ನ್ಯಾಯಾಲಯದ ಮೇಲೆ ಇಡೀ ಜಗತ್ತಿನ ಕಣ್ಣು. ಉದ್ಯೋಗಿಗಳಿಗೆ ನ್ಯಾಯ ಸಿಗುತ್ತಾ? ಎಸ್ ವೀಕ್ಷಕರೇ, ಈ ಕೇಸ್ನ ತೀರ್ಪು ಅಮೆರಿಕದ ಇಮಿಗ್ರೇಷನ್ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಲಿದೆ. ಒಂದು ವೇಳೆ ಕಲಗ್ರಾ ವಿರುದ್ಧದ ಆರೋಪಗಳು ಸಾಬೀತಾದರೆ ಆತ ಜೈಲಿಗೆ ಹೋಗೋದು ಮಾತ್ರವಲ್ಲದೆ ಭಾರೀ ಪ್ರಮಾಣದ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ, ಆತನ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುವಂತಹ ಸಾಧ್ಯತೆಯೂ ಇದೆ. ಈ ಹೋರಾಟ ಅಷ್ಟು ಸುಲಭವಲ್ಲ. ಯಾಕಂದರೆ ಎದುರಾಳಿ ಪ್ರಭಾವಿ ವ್ಯಕ್ತಿ, ಆದರೆ ಸತ್ಯದ ಪರವಾಗಿ ನಿಂತಿರುವಂತಹ ರಿಷಿಕೇಶ್ಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ವಕೀಲರ ಬೆಂಬಲ ಸಿಕ್ಕಿದೆ. ನೋಡೋಣ ಈ ಕಾನೂನಿನ ಹೋರಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅಂತ. ಆದರೆ ನೊಂದವರಿಗೆ ಇಲ್ಲಿ ನ್ಯಾಯ ಸಿಗಲೇಬೇಕು. ಒಟ್ಟಿನಲ್ಲಿ ಈ ಪ್ರಕರಣವು ಅಮೆರಿಕದ ಕನಸು ಕಾಣುತ್ತಿರುವಂತಹ ಹಾಗೂ ಅಲ್ಲಿ ಈಗಾಗಲೇ ನೆಲೆಸಿರುವ ಸಾವಿರಾರು ಭಾರತೀಯರಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಇಲ್ಲಿ ಶೋಷಣೆ ಮಾಡುತ್ತಿರುವ ಮಾಲೀಕ ಮತ್ತು ಶೋಷಣೆಗೆ ಒಳಗಾಗಿರುವಂತಹ ಯುವಕ ಇಬ್ಬರು ಕೂಡ ಭಾರತೀಯ ಮೂಲದವರೇ ಆಗಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ. H1B ವೀಸಾವನ್ನ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಯುವಕರ ಭವಿಷ್ಯದ ಜೊತೆ ಆಟವಾಡುವುದು ಕಾನೂನು ಬಾಹಿರ ಮಾತ್ರವಲ್ಲ, ಅಮಾನವೀಯ ಕೂಡ ಹೌದು. ರಿಷಿಕೇಶ್ ಅವರು ತೋರಿದ ಈ ಧೈರ್ಯವು ಶೋಷಣೆಗೆ ಒಳಗಾಗಿಯೂ ಮೌನವಾಗಿರುವಂತಹ ನೂರಾರು ಉದ್ಯೋಗಿಗಳಿಗೆ ಧ್ವನಿಯಾಗಲಿದೆ. ಅಮೆರಿಕದ ಕಾನೂನು ವ್ಯವಸ್ಥೆಯು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನೊಂದ ಯುವಕರಿಗೆ ನ್ಯಾಯ ಒದಗಿಸಲಿ ಹಾಗೂ ಇಂತಹ ಶೋಷಕ ಮಾಲೀಕರಿಗೆ ಕಠಿಣ ಪಾಠವನ್ನು ಕಲಿಸಲಿ. ವಿದೇಶದಲ್ಲಿ ನಮ್ಮವರೇ ನಮಗೆ ಶ್ರೀರಕ್ಷೆ ಆಗಬೇಕೇ ಹೊರತು ಶೋಷಕರಾಗಬಾರದು. ಈ ಬಗ್ಗೆ ನಿಮಗೆ ಏನನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.